ಎಲ್ರಿಗೂ ನಮಸ್ಕಾರ. ನಮ್ಮ ಲಾಸ್ಟ್ ವಿಡಿಯೋಗೆ ನೀವು ಕೊಟ್ಟಿದ್ದ ಪ್ರೀತಿ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಜನ ಎಷ್ಟೊಂದು ಕ್ವೆಶನ್ಸ್ ಕೇಳಿದ್ದೀರಾ ಸಿ ಎ ಬಗ್ಗೆ. ಅದರಲ್ಲಿ ಸಿ ಎ ಸ್ಯಾಲ್ರಿ ಬಗ್ಗೆನೇ ತುಂಬ ಕ್ವೆಶನ್ಸ್ ಇದೆ. ಅದರಿಂದ ಈ ವಿಡಿಯೋದಲ್ಲಿ ಸಿ ಎಗೆ ಮತ್ತು ಸಿ ಎ ಆಗೋಕ್ಕೂ ಮುಂಚೆ ಆರ್ಟಿಕಲ್ಶಿಪ್ಪಲ್ಲಿ ಎಷ್ಟು ಸ್ಯಾಲ್ರಿ ದುಡಿಬೋದು ಅಂತ ಹೇಳ್ತೀನಿ. ಸಿ ಎ ಏನು ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಅಂತೂ ಪಕ್ಕಾ ಕೊಡುತ್ತೆ. ಸಿ ಎ ಆದಮೇಲೆ ಮಾತ್ರ ಅಲ್ಲ, ಸಿ ಎಗೂ ಮುಂಚೆ ಆರ್ಟಿಕಲ್ಶಿಪ್ಪಲ್ಲೇ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆರ್ಟಿಕಲ್ಶಿಪ್ಪಿಂದಾನೇ ನಿಮ್ಮ ಎಕ್ಸ್ಪೆನ್ಸಸ್ನ ನೀವೇ ಮ್ಯಾನೇಜ್ ಮಾಡ್ಕೊಳ್ಳೋ ಅಷ್ಟು ಸ್ಟೈಫಂಡ್ ಸಿಗುತ್ತೆ. ಬಿಟ್ವೀನ್ 6 to 20K ಡಿಪೆಂಡಿಂಗ್ ಅಪಾನ್ ದ ಫರ್ಮ್ ಯು ಜಾಯಿನ್. ಸ್ಟಾಪ್ ಕನ್ಫ್ಯೂಷನ್ ಆಗಬೇಡಿ. ಏನಪ್ಪ ಆರ್ಟಿಕಲ್ಶಿಪ್ಪಲ್ಲಿ ಇಷ್ಟೇ ಕೊಟ್ಟು ಸಿ ಎ ಆದಮೇಲೆ ಲಕ್ಷಾಂತರ ರೂಪಾಯಿ ದುಡಿಬೋದು ಅಂದ್ಕೊಂಡಿದ್ದೀರಾ? ಹೌದು, ಸಿ ಎ ಆರ್ಟಿಕಲ್ಶಿಪ್ಗೂ ಸಿ ಎ ಆದಮೇಲೂ ದುಡಿಯೋದಕ್ಕೂ ಲಿಂಕ್ ಇಲ್ಲ. ಆವ್ರೇಜ್ ಸ್ಯಾಲರಿ ಆಫ್ ಎ ಸಿ ಎ ರೇಂಜಸ್ ಫ್ರಮ್ 9 to 13 LPA ಫಾರ್ ಫ್ರೆಷರ್ಸ್. ನೀವೇನಾದರೂ ರ್ಯಾಂಕ್ ಹೋಲ್ಡರ್ ಆಗಿದ್ರೆ ನಿಮಗೆ 35 lakhsವರೆಗೂ ಹೋಗ್ಬೋದು. ಮೆಜಾರಿಟಿ ಆಫ್ ಸಿ ಎಸ್ ಆರ್ ಫ್ರಮ್ ಮಿಡಲ್ ಕ್ಲಾಸ್. 9 to 13 LPA ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಫಾರ್ ಅಸ್. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಂಗೆ ನಿಮ್ಮ ಸ್ಯಾಲರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಸಿ ಎ ಆದಮೇಲೆ ಎಷ್ಟೋ ಅಫೋರ್ಡ್ ಮಾಡೋಕ್ಕಾಗದಿರುವಂತಹ ವಸ್ತುಗಳನ್ನ ಇವಾಗ ಸ್ಲೋ ಆಗಿ ಅಫೋರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ತಗೋತಿರೋ ವಸ್ತುಗಳು ಚಿಕ್ಕದಾಗಿರ್ಬೋದು, ಬಟ್ ಅದರಿಂದ ಸಿಗೋ ಖುಷಿ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ನಾನು ಇದುವರೆಗೂ ಮಾತಾಡಿದ್ದು ಸಿ ಎ ಆಗಿ ಕಾರ್ಪೊರೇಟ್ ಜಾಯ್ನ್ ಆಗೋರಿಗೆ. ಸಿ ಎ ಆದಮೇಲೆ ಫರ್ಮ್ ಸ್ಟಾರ್ಟ್ ಮಾಡಬೇಕು ಅಥವಾ ಫರ್ಮಿಗೆ ಜಾಯ್ನ್ ಆಗಬೇಕು ಅನ್ನೋರಿಗೆ ಸಪರೇಟ್ ಸ್ಯಾಲರಿ ಇರುತ್ತೆ. ನಾವು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.